ಹಾಯ್ ಗೈಸ್, ವೆಲ್ಕಮ್ ಟು ವಿದ್ಯಾಬೇರು ಅಕಾಡೆಮಿ. ಗೈಸ್, ನಾವು ಇವತ್ತು ರಿಡಕ್ಷನ್ ಫಾರ್ಮುಲಾಸ್ ಶಾರ್ಟ್ಕಟ್ ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಫಸ್ಟ್ ನೋಡಿ, ಇಂಟಿಗ್ರಲ್ 0 to π/2 ಅಂತ ಕೊಟ್ಬಿಟ್ಟು sin to the power of 4x ಅಂತ ಇಂಟು dx ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪವರ್ ಏನಾಗಿದೆ, 4 ಅನ್ನೋದು ಈವನ್ ನಂಬರ್ ಇದೆ. ಸೊ ಇಲ್ಲೊಂದು ಅಬ್ಸರ್ವ್ ಮಾಡಿ, ಇಲ್ಲೇನಾದ್ರೂ ಪವರ್ ಈವನ್ ನಂಬರ್ ಇತ್ತಪ್ಪ ಅಂತಂದ್ರೆ ಯು ಶುಡ್ ಮಲ್ಟಿಪ್ಲೈ π/2. ಓಕೆ, ಹಾಗೆ ಇಲ್ಲಿ 3 ಮತ್ತೆ 1 ಹೇಗೆ ಬಂತು? ಇಲ್ಲಿ ಪವರ್ 4 ಇದೆ ಅಂತಂದ್ರೆ ಪ್ರೀವಿಯಸ್ ಆಡ್ ನಂಬರ್ ಏನಿರುತ್ತೆ 3 ಇರುತ್ತೆ. ಸೊ 3 ನ ಪ್ರೀವಿಯಸ್ ಆಡ್ ನಂಬರ್ ಏನಿರುತ್ತೆ 1 ಇರುತ್ತೆ. ಡಿವೈಡೆಡ್ ಬೈ 4 ಆಸ್ ಇಟ್ ಈಸ್. 4 ಪ್ರೀವಿಯಸ್ ಈವನ್ ನಂಬರ್ ಬರ್ಕೋಬೇಕು. ನ್ಯೂಮರೇಟರ್ ಅಲ್ಲಿ ಆಡ್ ನಂಬರ್ಗಳು, ಡಿನಾಮಿನೇಟರ್ ನಲ್ಲಿ ಈವನ್ ನಂಬರ್ಗಳು ಬರ್ಕೋಬೇಕು, ಅಂದ್ರೆ ಒಂದೊಂದು ಪ್ಲೇಸ್ ಬಿಟ್ಬಿಟ್ಟು. ಓಕೆ, ಸೊ ಇಲ್ಲಿ 3 into 1 divided by 4 into 2. This has to be multiplied by π/2. ಓಕೆನಾ? ಸೊ ಇದಿಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ 3π/16 ಬರುತ್ತೆ. ಓಕೆ, ನೆಕ್ಸ್ಟ್ 0 to π/2 ಇದೆ. sin to the power 6x into dx ಅಂತ ಇದೆ. ಇಲ್ಲಿ ಪವರ್ ಅಗೇನ್ ಈವನ್ ನಂಬರ್ ಇರೋದ್ರಿಂದ ಯು ಶುಡ್ ಮಲ್ಟಿಪ್ಲೈ ಬೈ π/2. ಹಾಗೆ 6 ನ ಪ್ರೀವಿಯಸ್ ಆಡ್ ನಂಬರ್ ಏನು 5, 5 ಪ್ರೀವಿಯಸ್ ಆಡ್ ನಂಬರ್ ಏನು 3, ಪ್ರೀವಿಯಸ್ ಆಡ್ ನಂಬರ್ ಏನು 1, ಡಿವೈಡೆಡ್ ಬೈ 6 ಆಸ್ ಇಟ್ ಈಸ್. ಪ್ರೀವಿಯಸ್ ಈವನ್ ನಂಬರ್ ಈಸ್ 4 ಅಂಡ್ ಪ್ರೀವಿಯಸ್ ಈವನ್ ನಂಬರ್ ಈಸ್ 2. ಅಗೇನ್ ಇದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಏನಂತ ಬರುತ್ತೆ, 5π divided by 3/2 ಅಂತ ಸಿಗುತ್ತೆ ನಿಮಗೆ. ದೆನ್ ನೆಕ್ಸ್ಟ್, ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲಿನೂ ಅಷ್ಟೇ 0 to π/2 ಅಂತ ಇದೆ. ಅಗೇನ್ ಕಾಸ್ಟ್ ದಿ ಪವರ್ ಆಫ್ 8 ಅಂತಂದ್ರೆ ಏನು, ಈವನ್ ನಂಬರ್. ಸೊ ಈವನ್ ನಂಬರ್ ಅಂತಂದ್ರೆ ನೀವೇನ್ ಮಾಡ್ಬೇಕು, π/2 ಇಂದ ಮಲ್ಟಿಪ್ಲೈ ಮಾಡಬೇಕು. ಹಾಗೆ ಈ 8th ಪ್ರೀವಿಯಸ್ ಆಡ್ ನಂಬರ್ ಏನು 7 previous odd number is 5 previous is 3 previous even is 1. ಹಾಗೆ 8 ಇಲ್ಲಿ 8 ಬರೀತೀರಾ. ಪ್ರೀವಿಯಸ್ ಈವನ್ ನಂಬರ್ is 6 4 2 ಅಂತ ಬರೆದ್ಬಿಟ್ಟು this has to be multiplied by π/2. ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡಿ. ಓಕೆ, ನೆಕ್ಸ್ಟ್ ಇದನ್ನ ನೋಡಿ, ಇದನ್ನ ಅಬ್ಸರ್ವ್ ಮಾಡಿ. ಇಲ್ಲಿ ಪವರ್ ಏನಾಗಿದೆ, ಆರ್ಡಲ್ ಬಂದಿದೆ. ಪವರ್ ಆರ್ಡಲ್ ಬಂದಿದೆ ಅಂತಂದ್ರೆ ಇಲ್ಲಿ ನ್ಯೂಮರೇಟರ್ ಬಂದ್ಬಿಟ್ಟು 7 ಪ್ರೀವಿಯಸ್ ನಂಬರ್ is 6 ಅಲ್ವಾ. ಸೊ 7 ಪ್ರೀವಿಯಸ್ ನಂಬರ್ is 6 ಅಂತಂದ್ರೆ ಈವನ್ ನಂಬರ್. ಸೊ ಈವನ್ ನಂಬರ್ 6 ಪ್ರೀವಿಯಸ್ ಈವನ್ ನಂಬರ್ is 4 ಪ್ರೀವಿಯಸ್ ಈವನ್ ನಂಬರ್ is 2, ಹೋಲ್ ಡಿವೈಡೆಡ್ ಬೈ 7 ಆಸ್ ಇಟ್ ಈಸ್. 7 ಪ್ರೀವಿಯಸ್ ಆಡ್ ನಂಬರ್ is 5, ಹಾಗೆ 5 ಪ್ರೀವಿಯಸ್ ಆಡ್ ನಂಬರ್ is 3 ಪ್ರೀವಿಯಸ್ ಆಡ್ ನಂಬರ್ is 1. ಬರೆದ್ರೆ ಬರೀಬಹುದು, ಬಿಟ್ಟರೆ ಬಿಡಬಹುದು. ಹಾಗೆ ಬಟ್ ದಿಸ್ ಹ್ಯಾಸ್ ಟು ಬಿ ಮಲ್ಟಿಪ್ಲೈಡ್ ಬೈ 1. ಯಾವಾಗ? ಇಲ್ಲಿ ಪವರ್ ಆಡ್ ಇದ್ದಾಗ ಮಾತ್ರ ಮಲ್ಟಿಪ್ಲೈ ಬೈ 1. ಈವನ್ ಇತ್ತು ಅಂತಂದ್ರೇನು π/2. ಓಕೆ, ಒಟ್ನಲ್ಲಿ ಈವನ್ ಇತ್ತು ಅಂತಂದ್ರೆ ನ್ಯೂಮರೇಟರ್ ಅನ್ನೋದು ಆಡ್ ಇರುತ್ತೆ, ಡಿವೈಡೆಡ್ ಬೈ ಡಿನಾಮಿನೇಟರ್ ಅನ್ನೋದು ಈವನ್ ಇರುತ್ತೆ. ಅದನ್ನ ನೆನ್ಪಿಟ್ಕೊಂಡಿರಿ. ಅಂದ್ರೆ ಪ್ರೀವಿಯಸ್ ಆಡ್ ನಂಬರ್ಸ್ ಗಳನ್ನ ಬರೀಬೇಕು ನ್ಯೂಮರೇಟರ್ ಅಲ್ಲಿ, ಡಿನಾಮಿನೇಟರ್ ಅಲ್ಲಿ ಪ್ರೀವಿಯಸ್ ಈವನ್ ನಂಬರ್ಸ್ ಗಳನ್ನ ಬರೀಬೇಕು, ದಟ್ ನಂಬರ್ ಇಂದ ಸ್ಟಾರ್ಟ್ ಆಗಿ. ಓಕೆ, ಇಲ್ಲಿನೂ ಅಷ್ಟೇನೆ, ಏನಾದ್ರೂ ಅಕಸ್ಮಾತ್ ಪವರ್ ಬಂದ್ಬಿಟ್ಟು ಆಡ್ ಅಲ್ಲಿ ಇತ್ತು ಅಂತಂದ್ರೆ ಇಲ್ಲಿ ಇಂಟರ್ಚೇಂಜ್ ಆಗುತ್ತೆ. ಇಲ್ಲಿ ಜಸ್ಟ್ π/2 ಅನ್ನೋದು ಮಲ್ಟಿಪ್ಲೈ ಆಗುತ್ತೆ. ಇಲ್ಲಿ ಈವನ್ ಡಿವೈಡೆಡ್ ಬೈ ಆಡ್ ಮಲ್ಟಿಪ್ಲೈ ಬೈ 1 ಆಗುತ್ತೆ. ಓಕೆ, ಏನು ಚೇಂಜಸ್ ಇಲ್ಲ, ಜಸ್ಟ್ ಇಂಟರ್ಚೇಂಜ್ ಮಾಡ್ತೀರಾ. ಹಾಗೆ ಇಲ್ಲಿ π/2 ಒಂದು ಅಡಿಷನಲ್ ಆಗಿ ಮಲ್ಟಿಪ್ಲೈ ಮಾಡ್ತೀರಾ, ಇಲ್ಲಿ 1 ಅಂತ ಅಡಿಷನಲ್ ಆಗಿ ಮಲ್ಟಿಪ್ಲೈ ಮಾಡ್ಕೋತೀರಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ಅಬ್ಸರ್ವ್ ಮಾಡಿ, ಎರಡೆರಡು ಫಂಕ್ಷನ್ ಬಂದಾಗ ಯಾವ ತರ. ಇಲ್ಲಿ sin to the power of 8 ಅಂತ ಇದೆ, cos to the power of 6 ಅಂತ ಇದೆ. ರೈಟ್, 8 ಮತ್ತೆ 6 ಅನ್ನೋದೇನು ಎರಡು ಕೂಡ ಈವನ್ ನಂಬರ್ಸ್ ಆಗಿದೆ. ರೈಟ್, ಈವನ್ ಇದ್ದಾಗ ನಾನು ಏನಂತ ಹೇಳಿದೀನಿ, ನ್ಯೂಮರೇಟರ್ ಆರ್ಡರ್ ಇರಬೇಕು. ಸೊ 8th ಪ್ರೀವಿಯಸ್ ಆಡ್ ನಂಬರ್ is 7 5 3, ಹಾಗೆ 6th ಪ್ರೀವಿಯಸ್ ಆಡ್ ನಂಬರ್ is 5 and 3, ಹೋಲ್ ಡಿವೈಡೆಡ್ ಬೈ 8 + 6 ಏನಾಗುತ್ತೆ 14 ಆಗುತ್ತೆ. ಸೊ 14 ಪ್ರೀವಿಯಸ್ ಈವನ್ ನಂಬರ್, ಹಾಗೆ ಪ್ರೀವಿಯಸ್ ಟಿಲ್ 2 ವರೆಗೂ ಬರೀತೀರಾ, ಮಲ್ಟಿಪ್ಲೈ ಬೈ π/2. ಬಿಕಾಸ್ ಇಲ್ಲಿ ಏನಾಗಿದೆ, ಈವನ್ ನಂಬರ್ಸ್ ಬಂದಿದೆ. ಸೊ ಹಾಗಾಗಿ ಮಲ್ಟಿಪ್ಲೈ ಬೈ π/2 ಮಾಡ್ಕೋತೀರಾ. ಸೊ ಇದ್ರಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ನೋಡಿ, ಪವರ್ ಬಂದ್ಬಿಟ್ಟು ಒಂದು ಆಡ್ ಅಲ್ಲಿ ಇದೆ, ಓಕೆ, ಒಂದು ಈವನ್ ಅಲ್ಲಿ ಇದೆ. ಈ ತರ ಬಂದಾಗ ಯಾವ ತರ ಮಾಡ್ಬೇಕು? ಸೊ 7 ಆಡ್ ಅಲ್ವಾ. ಸೊ ಆಡ್ ಅಂತಂದ್ರೆ ಪ್ರೀವಿಯಸ್ ಈವನ್ ನಂಬರ್ಸ್ ಗಳನ್ನ ತಗೊಳ್ಳಿ. 6 ಅನ್ನೋದು ಈವನ್ ಅಲ್ವಾ. ಸೊ ಹಾಗಾಗಿ ಪ್ರೀವಿಯಸ್ ಆಡ್ ನಂಬರ್ ಗಳು ತಗೊಳ್ಳಿ, ವೈಸ್ ವರ್ಸಾ. ಇಲ್ಲೇನಾದ್ರೂ ಪವರ್ ಆಡ್ ಅಲ್ಲಿ ಇತ್ತು ಅಂದ್ರೆ ಪ್ರೀವಿಯಸ್ ಈವನ್ ನಂಬರ್ ಗಳು ತಗೋಬೇಕು. ಇಲ್ಲೇನಾದ್ರೂ ಪವರ್ ಈವನ್ ಇತ್ತು ಅಂತಂದ್ರೆ ಪ್ರೀವಿಯಸ್ ಆಡ್ ನಂಬರ್ ಗಳು ತಗೋಬೇಕು. ಹೋಲ್ ಡಿವೈಡೆಡ್ ಬೈ 7 + 6 ಎಷ್ಟು 13 ಅಲ್ವಾ. ಸೊ 13 ಪ್ರೀವಿಯಸ್ ಆಡ್ ನಂಬರ್ is 11, ಪ್ರೀವಿಯಸ್ ಟಿಲ್ 1 ವರೆಗೂ ಬರ್ಕೊಳ್ತೀರಾ. ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇಲ್ಲಿ ಏನು ಮಲ್ಟಿಪ್ಲೈ ಮಾಡೋದು ಬೇಕಾಗಿಲ್ಲ. ಅಲ್ಲೆಲ್ಲ π/2 ಮಾಡ್ಕೋತಿದ್ರಿ, 1 ಮಾಡ್ಕೋತಿದ್ರಿ, ಅದೆಲ್ಲ ಇಲ್ಲಿ ನೆಸೆಸಿಟಿ ಇಲ್ಲ. ಬಿಕಾಸ್ ಇಲ್ಲಿ ಒಂದು ಆಡ್ ಮತ್ತೆ ಒಂದು ಈವನ್ ಇರೋದ್ರಿಂದ ನೀವು ಮಾಡ್ಕೋಬೇಡಿ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಇದೆಲ್ಲ ಯಾವಾಗ ಅಂದ್ರೆ 0 to π/2 ಲಿಮಿಟ್ಸ್ ಇದ್ದಾಗ ಮಾತ್ರ. ಸೊ cos to the power 6 ಇದೆ, sin to the power of 5 ಇದೆ. ಸೊ 6 ಅನ್ನೋದು ಈವನ್ ಆಗಿದೆ. ಈವನ್ ಅಂತಂದ್ರೆ ಪ್ರೀವಿಯಸ್ ಆಡ್ ನಂಬರ್ ಗಳನ್ನ ಬರ್ಕೋಬೇಕು. 5 ಅನ್ನೋದು ಆಡ್ ಆಗಿದೆ. ಸೊ ಪ್ರೀವಿಯಸ್ ಈವನ್ ನಂಬರ್ ಗಳನ್ನ ಬರ್ಕೋಬೇಕು. ಹೋಲ್ ಡಿವೈಡೆಡ್ ಬೈ
6 plus 5 is 11. ಸೊ ಹಾಗಾಗಿ 11 ಪ್ರೀವಿಯಸ್ ಆಡ್ ನಂಬರ್ 9 ಪ್ರೀವಿಯಸ್ 7 ಇದೇ ತರ ಇದನ್ನ ಸಾರ್ಟ್ ಔಟ್ ಮಾಡ್ಕೋಬೇಕು. ಸೊ ಇದು ಅರ್ಥ ಆಗಿದೆ ಅನ್ಕೋತೀನಿ. ತುಂಬಾ ಈಸಿ ಇದೆ ಕಾನ್ಸೆಪ್ಟ್. ಸೊ ಇದನ್ನೆಲ್ಲ ನೀಟಾಗಿ ನೋಡ್ಕೊಳ್ಳಿ. ಅಪ್ಲಿಕೇಶನ್ ಮಾಡುವಾಗ ರಿಡಕ್ಷನ್ ಫಾರ್ಮುಲಾದಲ್ಲಿ ತುಂಬಾನೇ ಈಸಿ ಇದು. ಸೊ ಇಲ್ಲಿ ಪ್ರಾಬ್ಲಮ್ ನೋಡಿ, ಇವ್ಯಾಲ್ಯೂಯೇಟ್ 0 to pi sin to the power of 5 x divided by 2 dx ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರೋದ್ರಿಂದ ನಾನು I ಅಂತ ತಗೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಲೆಟ್ ಅಸ್ ಟೇಕ್ x by 2 ಆಸ್ t ಅಂತ ತಗೊಳ್ತೀನಿ. ಓಕೆ, ಸೊ t ನ ವಿತ್ ರೆಸ್ಪೆಕ್ಟ್ ಟು x ನಾನು ಡಿಫ್ರೆನ್ಸಿಯೇಷನ್ ಮಾಡಿದೆ ಅಂತಂದ್ರೆ ಏನ್ ಬರುತ್ತೆ, 1/2 ಸಿಗುತ್ತೆ. ಓಕೆ, ಬಿಕಾಸ್ ಡಿಫ್ರೆನ್ಸಿಯೇಷನ್ ಆಫ್ x ಈಸ್ ವಾಟ್ 1, ರೈಟ್? ಡಿಫ್ರೆನ್ಸಿಯೇಷನ್ ಆಫ್ x ಈಸ್ ವಾಟ್ 1. ಸೊ ಹಾಗಾಗಿ 1/2 ಅಂತಂದ್ರೆ ಏನು, ಸಾರಿ, x ದ ಡಿಫ್ರೆನ್ಸಿಯೇಷನ್ ಈಸ್ 1 ಅಂತಂದ್ರೆ 1/2 ಬರುತ್ತೆ dx by dt. ದೆನ್ ವೆನ್ x ವ್ಯಾಲ್ಯೂ ನಾನು ಏನಾದ್ರೂ ಪೈ ಹಾಕಿದ್ರೆ, ಇಲ್ಲಿ ಇನ್ ದ ಪ್ಲೇಸ್ ಆಫ್ x ನಾನು ಪೈ ಹಾಕಿದ್ರೆ ಏನ್ ಬರುತ್ತೆ, π/2 ಬರುತ್ತೆ, ರೈಟ್? ದೆನ್ x ಏನಾದ್ರು 0 ಹಾಕಿದ್ರೆ ಏನ್ ಬರುತ್ತೆ, 0 ಡಿವೈಡೆಡ್ ಬೈ 2 ಏನಾಗುತ್ತೆ, 0ನೇ ಆಗಿರುತ್ತೆ ಅಲ್ವಾ? ಸೊ ನೆಕ್ಸ್ಟ್ ಇಲ್ಲಿ dt by dx is equal to 1/2 ಅಂತ ಇದೆ. ಸೊ ನಾನು 2 ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ಕೋತೀನಿ, dx ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ಕೋತೀನಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ ನಿಮ್ಗೆ ಏನ್ ಸಿಗುತ್ತೆ, 2 into dt is equal to dx ಅಂತ ಬರುತ್ತೆ, ರೈಟ್? ಸೊ ಇನ್ ದ ಪ್ಲೇಸ್ ಆಫ್ ಇಲ್ಲಿ ಇನ್ ದ ಪ್ಲೇಸ್ ಆಫ್ dx ಯು ಕ್ಯಾನ್ ರೈಟ್, ಇನ್ ದ ಪ್ಲೇಸ್ ಆಫ್ dx ಯು ಕ್ಯಾನ್ ರೈಟ್ 2 into dt, 2 into dt ಇಲ್ಲಿ ಬರ್ದಿದ್ದೀನಿ ನೋಡಿ. ಓಕೆ, ಹಾಗೆ in the place of sin to the power of 5 x by 2 na you can write it as ಇಲ್ಲಿ ನೋಡಿ, ಇಲ್ಲಿ one second, yeah here sin to the power 5 into t ಅಂತ ಬರೀಬಹುದು. ಓಕೆನಾ? ಸೊ ಇದು 2 ಅನ್ನೋದು ಕಾನ್ಸ್ಟೆಂಟ್ ನಂಬರ್ ಔಟ್ ಸೈಡ್ ಬರ್ಕೊಳ್ತೀನಿ. ಸೊ ನಿಮಗೆ ಉಳಿಯೋದೇನು, sin to the power of 5 t into dt ಅಂತ ಉಳಿಯುತ್ತೆ. ಸೊ ನಾನು ಶಾರ್ಟ್ ಕಟ್ ಹೇಳ್ಕೊಟ್ಟಿದ್ದೀನಲ್ವಾ ನಿಮಗೆ, ಇಲ್ಲಿ 5 ಅಂತ ಇತ್ತು ಅಂತಂದ್ರೆ ಆಡ್ ಅಲ್ಲಿದೆ ಅಲ್ವಾ, ಹಾಗೆ ಇಲ್ಲಿ ಪವರ್ ಹೆಂಗಿದ್ರೆ 0 to π/2 ಅಂತ ಇದೆ, ಇಲ್ಲಿ ಆಡ್ ಇದೆ. ಆಡ್ ಇದೆ ಅಂತಂದ್ರೆ ಏನು, ನ್ಯೂಮರೇಟರ್ ಈವನ್ ಅಲ್ಲಿ ಬರುತ್ತೆ. 5 ಪ್ರೀವಿಯಸ್ ಈವನ್ ನಂಬರ್ ಏನು, 4 and 2, ಹಾಗೆ ಡಿನಾಮಿನೇಟರ್ ನಲ್ಲಿ ಆಡ್ ನಂಬರ್ ಇಂದ ಸ್ಟಾರ್ಟ್ ಆಗ್ಬೇಕು. 5 ಪ್ರೀವಿಯಸ್ ಆಡ್ ನಂಬರ್ ಇಸ್ 3, 5, 3, 1. ಓಕೆ, ಸೊ ಇದಿಷ್ಟನ್ನು ನೀವು ಸಾರ್ಟ್ ಔಟ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಏನಾದ್ರೂ ಡೌಟ್ ಇದೆಯಾ ಇದರಲ್ಲಿ? ಎಸ್. ಅಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಒಂದನ್ನ ಮರಿಬೇಡಿ, this has to be multiplied by what? This should not multiply by π/2, sorry. So this has to be multiplied by 1, ಅದು ನಾನು ಬರ್ದಿಲ್ಲ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ಸೊ ಪ್ರೀವಿಯಸ್ ಫಾರ್ಮುಲಾಗಳನ್ನ ಅಪ್ಲೈ ಮಾಡ್ಕೊಂಡ್ರೆ ಅಪ್ಕಮಿಂಗ್ ಪ್ರಾಬ್ಲಮ್ಸ್ ಗಳನ್ನು ಕೂಡ ನೀವು ಸಾಲ್ವ್ ಮಾಡಬೇಕು.